ವೆಲ್ಕಮ್ ಟು 83 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ ಒಂದು 20 ಎಕರೆ ಮಾವಿನ ತೋಟ ನೋಡ್ಕೊಂಬರೋಣ. ಈ ತೋಟಕ್ಕೆ ಲಾಸ್ಟ್ ಒಂದು 700 ಮೀಟರ್ ಈ ಥರ ಮಡ್ ರೋಡ್ ಇದೆ. ಒಂದು 30 ಫೀಟ್ ಮಡ್ ರೋಡು. ಈ ಥರ ಮಡ್ ರೋಡಲ್ಲಿ ಪಾಸ್ ಆದಮೇಲೆ ಸಿಗೋದೆ ಈ ಮ್ಯಾಂಗೋ ಫಾರ್ಮು. ಟೋಟಲ್ 23.5 ಎಕರೆ ಮ್ಯಾಂಗೋ ಫಾರ್ಮ್ ಇದು. 20.5 ಎಕರೆ RTC, 3 ಎಕರೆ ಖರಾಬ್ ಇದೆ. ಇದರಲ್ಲೊಂದು ಡೂಪ್ಲೆಕ್ಸ್ ಹೌಸ್ ಕೂಡ ಇದೆ, ಒಂದು 15ರಿಂದ 20 ವರ್ಷ ಹಳೆಯದು. ಫಾರ್ಮ್ ಹೌಸ್ನ ಲಾಸ್ಟಲ್ಲಿ ತೋರಿಸ್ತೀನಿ, ಜಸ್ಟ್ ನೋಡ್ಕೊಳ್ಳಿ. ಸದ್ಯಕ್ಕೆ ಫಸ್ಟ್ ತೋಟ ನೋಡ್ಕೊಂಬರೋಣ. ಈ ತೋಟ ಮೊದಲೇ ಹೇಳಿದಾಗೆ 23.5 ಎಕರೆ ಮ್ಯಾಂಗೋ ಫಾರ್ಮು. ಮ್ಯಾಂಗೋ ಫಾರ್ಮ್ ಅಲ್ಲ, ಇದು ಮ್ಯಾಂಗೋ ಫಾರೆಸ್ಟು. ಸಿಂಗಲ್ RTC ಇದೆ, ಸಿಂಗಲ್ ಓನರು. 20.5 ಎಕರೆ ಏನು RTC ಬರುತ್ತೆ ಅಷ್ಟಕ್ಕೂ ಸಿಂಗಲ್ ಓನರ್, ಒಬ್ಬರೇ ಓನರ್ ಇರೋದು. 3 ಎಕರೆ ಖರಾಬ್ ಬರುತ್ತೆ. ಈ ತೋಟದಲ್ಲಿ ಒಟ್ಟಾರೆ 1800 ಮ್ಯಾಂಗೋ ಮರಗಳಿದ್ದಾವೆ. ರಿಮೈನಿಂಗ್ ಒಂದು 300ರಿಂದ 400 ಬೇರೆ ಬೇರೆ ಜಾತಿ ಮರಗಳಿದ್ದಾವೆ, ಅಂದರೆ ಎಲ್ಲ ಥರದ ಮರಗಳು ಇದ್ದಾವೆ. ಪ್ರಾಪರ್ಟಿ ಬಂದ್ಬಿಟ್ಟು ಜನರಲ್ ಪ್ರಾಪರ್ಟಿ, ಸ್ಕ್ವಯರ್ ಶೇಪಲ್ಲಿ ಇದೆ. ಈ ಪ್ರಾಪರ್ಟಿನ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರ್ಗಂತೂ ತುಂಬ ಅತ್ಯದ್ಭುತ ಫಾರ್ಮ್ ಹೌಸು ಆಗುತ್ತೆ, ಮತ್ತು ರೆಸಾರ್ಟ್ ಮಾಡ್ಕೊಳ್ಳೋರ್ಗೂ ಆಗುತ್ತೆ. ಇಲ್ಲಾಂದರೆ ಯಾರಾದರೂ ತೊಗೊಂಡಿದ್ದನ್ನು ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್ ಮಾಡ್ತಾರಲ್ಲ ಅಂಥವ್ರಿಗಂತೂ ತುಂಬ ಒಳ್ಳೆ ಜಾಗ ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್ ಮಾಡೋರಿಗೆ. ಇಲ್ಲ ಒಬ್ಬರೇ ಮ್ಯಾಂಗೋ ಫಾರ್ಮ್ ಬೇಕು ಯೂಸಾಗಿ ಬಲ್ಕಾಗಿ ಅನ್ನೋರಿಗೆ ಯೂಸ್ ಆಗುತ್ತೆ. ಒಟ್ಟಾರೆ ಈ ತೋಟದಲ್ಲಿ 2 ಬೋರ್ವೆಲ್ ಇದೆ. ಸದ್ಯಕ್ಕೆ ಒಂದು ಬೋರ್ವೆಲ್ ಇಲ್ಲಿದೆ, ಇನ್ನೊಂದು ಬೋರ್ವೆಲ್ ಇಲ್ಲಿದೆ ಅಂತ ನೋಡೋಣ, ಹೇಳ್ತೀನಿ. ಈ ತೋಟದ ಮಧ್ಯೆ ಒಂದು ದೊಡ್ಡದಾಗಿ ರಸ್ತೆ ಬಿಟ್ಕೊಂಡಿದ್ದಾರೆ. ತೋಟದ ಫುಲ್ಲು ಓಡಾಡೋದಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು, ಟ್ರ್ಯಾಕ್ಟರ್ಸು, ಟೆಂಪೋಸು ಅಥವಾ ಕಾರು ಓಡಾಡೋದಕ್ಕೆ ಅಂದ್ಬಿಟ್ಟು. ಮಧ್ಯ ಲೆಫ್ಟ್ ಸೈಡು ರೈಟ್ ಸೈಡು ಫುಲ್ಲು ತೋಟ ಇದೆ. ಸಪ್ರೇಟಾಗಿ ತೋಟಕ್ಕೆ ಒಂದು TC ಕೂಡ ಇದೆ. ನೋಡಿ, ಮರಗಳು ಟೀಕು ಮತ್ತು ಸಿಲ್ವರ್ ಮರಗಳು ಎಲ್ಲ ವಿವಿಧ ರೀತಿಯ ಒಂದು 400ರಿಂದ 500 ಮರಗಳು ಬರ್ತವೆ. ಮ್ಯಾಂಗೋ ಸೀಸನ್ ಮುಗಿದೋದ್ಮೇಲೆ ಬಂದಿದ್ದೀನಿ. ಆ್ಯಕ್ಚುಲಿ ಮ್ಯಾಂಗೋ ಈ ಸಲ ಎಲ್ಲೂ ಯಾವ ಕಡೆನೂ ಸರಿಯಾಗಿ ಬಂದಿಲ್ಲ. ಇಲ್ಲಿ ಎಲ್ಲ ಕಟಾವು ಮಾಡಿಬಿಟ್ಟಿದ್ದಾರೆ. ಇಲ್ಲಾಂದರೆ ಏನು ತೋಟದ ಫುಲ್ಲು ಬರೀ ಮ್ಯಾಂಗೋಸ್ ಇರೋದು ಅನಿಸುತ್ತೆ. ಸಮ್ಮರಲ್ಲೂ ಅಷ್ಟೇ ಮ್ಯಾಂಗೋ, ಅಂದರೆ ಈ ಮರಗಳಿಗೆಲ್ಲ ಪೈಪ್ಲೈನ್ ಮೂಲಕ ನೀರನ್ನ ಹಾಯಿಸಿದ್ದಾರೆ ಇವರು. ಮರಗಳೆಲ್ಲೂ ಒಣಗಕ್ಕೆ ಬಿಟ್ಟಿಲ್ಲ. ಈ ತೋಟ ಬಂದ್ಬಿಟ್ಟು ನಮ್ಮ ರಾಮನಗರ ಡಿಸ್ಟಿಕ್ಕಿಗೆ ಬರುತ್ತೆ. ನಮ್ಮ ಚನ್ನಪಟ್ಟಣದಿಂದ ಒಂದು 13 ಕಿಲೋಮೀಟ್ರ್ ಆಗುತ್ತೆ. ರಾಮನಗರದಿಂದ 20 ಕಿಲೋಮೀಟ್ರ್ ಆಗುತ್ತೆ. ಕನಕಪುರದಿಂದ 24 ಕಿಲೋಮೀಟ್ರ್ ಆಗುತ್ತೆ. ಒಂಥರ 3 ತಾಲೂಕಿಗೆ ಸೆಂಟ್ರ್ ಪಾಯಿಂಟಲ್ಲಿ ಬರುತ್ತೆ. ಚನ್ನಪಟ್ಟಣಕ್ಕೆ ಸೇರಿದ್ದು ಲ್ಯಾಂಡ್ ಇದು. ಆಗಲೇ ಹೇಳಿದಾಗೆ ಸಿಂಗಲ್ ಓನರು. 20 ಎಕರೆ ಏನು ಬರುತ್ತೆ ಪೇಪರ್ ಅಷ್ಟಕ್ಕೂ ಸಿಂಗಲ್ ಓನರ್ ಇದ್ದಾರೆ. 3 ಎಕರೆ ಖರಾಬಿದೆ. ಕೆಂಗೇರಿಯಿಂದ ಈ ತೋಟಕ್ಕೆ ಎಕ್ಸಾಕ್ಟಾಗಿ 55 ಕಿಲೋಮೀಟರ್ಸ್ ಆಗುತ್ತೆ. ಬ್ಯಾಂಗ್ಳೂರು ಸೆಂಟ್ರಲಿಂದ 66-67 ಕಿಲೋಮೀಟರ್ಸ್ ಆಗುತ್ತೆ. ಯಾವುದಾದ್ರೂ ಯೂಜ್ ಫಾರ್ಮ್ ಹೌಸ್ ಬೇಕು ಅನ್ನೋರಿಗೆ 20 ಎಕರೆ ಯೂಸ್ ಆಗುತ್ತೆ. ಇಲ್ಲಾಂದರೆ ಯಾರಾದರೂ ಒಂದು 4-5 ಜನ ಫ್ರೆಂಡ್ಸು ಸೇರಿ ತೊಗೊಬೋದು. ಸ್ಪ್ಲಿಟ್ ಮಾಡ್ಕೊಳ್ಳೋಕ್ಕೂ ಆಪ್ಷನ್. ಅಷ್ಟು ದೊಡ್ಡ ಲ್ಯಾಂಡ್ ಇದು, ಚೆನ್ನಾಗಿದೆ. ಒಟ್ಟಾರೆ ಈ ಪ್ರಾಪರ್ಟಿ ಒಂದು ಕಂಪ್ಲೀಟಾಗಿ ಇರೋ ಒಂದು ಫಾರ್ಮ್ ಹೌಸ್ ಅಂತ ಹೇಳ್ಬೋದು. ಹಾಗೆ ಹೇಳಿದಾಗ 2 ಬೋರ್ವೆಲ್ ಇದೆ, ಒಂದು ಮನೆ ಕೂಡ ಇದೆ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಮನೇನ, ವಿಡಿಯೋ ಎಂಡಿಂಗಲ್ಲಿ ಮಾಡಿದ್ದೀನಿ. ಪ್ರಾಪರ್ಟಿ ಬಂದ್ಬಿಟ್ಟು ವಿಲೇಜಿಂದ ಒಂದು 750 ಮೀಟ್ರ್ ಇದೆ. ಅಲ್ಲಿವರೆಗೂ ಕಾಂಕ್ರೀಟ್ ರೋಡು ಮತ್ತು ಟಾರ್ ರೋಡ್ ಇದೆ. ವಿಲೇಜ್ ಆದಮೇಲೆ ಒಂದು ಹೇಳಿದ್ನಲ್ಲ 30 ಫೀಟ್ ರೋಡ್, ಮಡ್ ರೋಡ್ ಇದೆ ಅಂಟಿಲ್ ಪ್ರಾಪರ್ಟಿವರೆಗೂ. ಆಲ್ಮೋಸ್ಟ್ ಈ ತೋಟದೊಳಗಡೆ 1 ಕಿಲೋಮೀಟ್ರಷ್ಟು ನಡ್ಕೊಂಬಂದ್ಬಿಟ್ಟಿದ್ದೀನಿ ನಾನು. ಅಷ್ಟು ದೊಡ್ಡ ತೋಟ, 23.5 ಎಕರೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದನ್ನು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್ ಮಾಡೋರಿಗೂ ಯೂಸ್ ಆಗುತ್ತೆ. 20 ಎಕರೆ ಜಾಗ ಇರೋದ್ರಿಂದ ತೊಗೊಂಡು 10 ಕ್ವಿಂಟಾಸ್ 20 ಕ್ವಿಂಟಾಸ್ ಸ್ಪ್ಲಿಟ್ ಮಾಡಿ ಸೇಲ್ ಮಾಡೋವಂಥ ಅಂಥವ್ರಿಗೂ ಯೂಸ್ ಆಗುತ್ತೆ. ತೋಟ ನೋಡಿದ್ದಾಯಿತು, ಸದ್ಯ ಫಾರ್ಮ್ ಹೌಸ್ ಕಡೆ ಹೋಗೋಣ ಅಂತ ಅಂದ್ಕೊತೀನಿ. ಇಲ್ಲ, ಇಲ್ಲಿ ನೋಡಿ ತುಂಬ ಏನೋ ಒಂಥರ ಫಾರೆಸ್ಟ್ ಹೇಳಿದ್ಮೇಲೆ ಹಾಗೆ ಮ್ಯಾಂಗೋ ಫಾರೆಸ್ಟ್ ಒಳಗಡೆ ಹೋದಂಗೆ ಇದೆ. ಅಷ್ಟು ನೀಟಾಗಿ ತೋಟ ಮೇಂಟೈನ್ ಮಾಡಿದ್ದಾರೆ. ಮಾವಿನ ತೋಟ ಆದರೂ ಕೇರ್ಲೆಸ್ ಏನು ಮಾಡಿಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವರು. ಗಿಡಗಳು ಅಷ್ಟೇ ತುಂಬ ಚೆನ್ನಾಗಿದೆ. ಒಂದೊಂದು ಗಿಡಗಳನ್ನು 1800 ಮ್ಯಾಂಗೋ ಗಿಡಗಳಿದೆ. ಎಲ್ಲ ಆಲ್ಮೋಸ್ಟ್ ಮಿಕ್ಸ್ಡ್, ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫು, ಎಲ್ಲ ಮಿಕ್ಸ್
ಹಣ್ಣಿನ ಗಿಡಗಳಿದ್ದಾವೆ. ಇಲ್ಲೊಂದು ಚಿಕ್ಕದಾಗೊಂದು ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ವಾಟರ್ ಸ್ಟೋರೇಜಿಗೆ ಮಾಡಿರ್ಬೋದು, ಐದರ್ ಸ್ವಿಮ್ಮಿಂಗ್ ಪೂಲೇ ಮಾಡಿರೋದು. ಸದ್ಯಕ್ಕೆ ಯೂಸ್ ಮಾಡ್ತಿಲ್ಲ ಅನಿಸುತ್ತೆ, ಸೊ ಮೇಂಟೆನೆನ್ಸ್ ಇಲ್ಲ. ಬನ್ನಿ ಇವಾಗ ಫಾರ್ಮ್ ಹೌಸ್ ಹತ್ರ ಬರೋಣ. ನೋಡಿ, ಈ ಫಾರ್ಮ್ ಹೌಸ್ ಒಂದು 20 ಇಯರ್ಸ್ ಮೇಲಾಗಿದೆ ಕನ್ಸ್ಟ್ರಕ್ಟ್ ಮಾಡಿ. ಸ್ವಲ್ಪ ಲಿಟ್ಲ್ ಬಿಟ್ ಡ್ಯಾಮೇಜ್ ಆಗಿದೆ, ಸಣ್ಣ ಪುಟ್ಟ ರೆಡಿ ಮಾಡ್ಕೊಬೋದು. ಇದು ಡೂಪ್ಲೆಕ್ಸ್ ಹೌಸು. ಒಂದು 8 ರೂಮ್ ಇದೆ ಅಂತೆ ಈ ಡೂಪ್ಲೆಕ್ಸ್ ಹೌಸ್ ಒಳಗಡೆ. 2 ದೊಡ್ಡ ಹಾಲ್ ಇದೆಯಂತೆ. ಅದನ್ನ ಬಿಟ್ಟರೆ ಈ ಫಾರ್ಮ್ ಹೌಸಲ್ಲಿ ಸಪ್ರೇಟಾಗಿ ಒಂದು ಕೌ ಶೆಡ್ ಮತ್ತು ಶೀಪ್ ಶೆಡ್ ಇದೆ. ಹಸು ಸಾಕೋದಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಮತ್ತು ಒಂದು ಲೇಬರ್ ಶೆಡ್ ಕೂಡ ಸಪ್ರೇಟಾಗಿದೆ. ಅದರಲ್ಲಿ ರೇಷ್ಮೆನೂ ಬೆಳೆಯೋ ಥರ ಅನುಕೂಲ ಮಾಡಿದ್ದಾರೆ. ನೋಡಿ, ಇದು ಹಸುಗಳು ಸಾಕೋದಕ್ಕೆ ಗೊಂತು ಅಂತಾರಲ್ಲ ನಮ್ಮ ಕಡೆ, ಆ ಥರ ಇಟ್ಟಿಗೆಲ್ಲೇ ಮಾಡಿದ್ದಾರೆ. ಸಪ್ರೇಟಾಗಿ ಒಂದು 2 ರೆಸ್ಟ್ ರೂಮ್ ಕೂಡ ಇದೆ ಔಟ್ಸೈಡು. ಇದು ಮನೆ ಹಿಂದೆಗಡೆ ಜಾಗ. ನೋಡಿ, ಇದು ಹಸುಗಳು ಸಾಕೋದಕ್ಕೆ ಮಾಡಿರೋದು ಕೌ ಶೆಡ್ಡು. ಒಂದು 7ರಿಂದ 10 ಹಸುಗಳು ಸಾಕ್ಬೋದು. ತೊಟ್ಟಕ್ಕೂ ಕಂಪ್ಲೀಟಾಗಿ ಫೆನ್ಸಿಂಗ್ ಆಗಿದೆ. ಸ್ವಲ್ಪ ಅಲ್ಲಲ್ಲಿ ಡ್ಯಾಮೇಜ್ ಆಗಿದೆ ಫೆನ್ಸಿಂಗು, ತೊಗೊಳ್ಳೋರು ರೆಡಿ ಮಾಡ್ಕೋಬೇಕು. ತುಂಬ ದೊಡ್ಡ ಮನೆ ಇದು, ಆಲ್ಮೋಸ್ಟು ಒಂದು 40 ಚದರ ಇದೆ ಅನಿಸುತ್ತೆ. ನೋಡಿ, ಇದನ್ನು ಲೇಬರ್ ಶೆಡ್ಗಾದರೂ ಯೂಸ್ ಮಾಡ್ಬೋದು, ಅಥವಾ ರೇಷ್ಮೆ ಹುಳು ಸಾಕಾಣಿಕೆಗಾದರೂ ಯೂಸ್ ಮಾಡ್ಬೋದು. ಎರಡಕ್ಕೂ ಅನುಕೂಲ ಆಗೋ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇದನ್ನು. ಈ ತೋಟದಲ್ಲಿ ವರ್ಷಕ್ಕೆ ಏನಿಲ್ಲ ಅಂದರೆ ಒಂದು 200 ಟನ್ನು ಮ್ಯಾಂಗೋ ಬರುತ್ತೆ ಅಂತ ಹೇಳಿದ್ದಾರೆ. ರೈಟ್ ಸಿಗ್ದಂಗೆ ಒಂದು 25ರಿಂದ ಒಂದು 40 ಲಕ್ಷವರೆಗೂ ಆದಾಯ ಬರೋಂಥ ತೋಟ ಇದು. ನಿಮಗೆ ಗೊತ್ತಲ್ಲ ಮ್ಯಾಂಗೋ ರೇಟ್ ಹೇಗೆ ಬರುತ್ತೆ, ಆ ಥರ ಆದಾಯ ಬರುತ್ತೆ. ಒಟ್ಟಾರೆ ಈ ತೋಟದ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದು, ಈ ತೋಟದ ಪ್ರೈಸ್ ಬಂದ್ಬಿಟ್ಟು ಪರ್ ಏಕರ್ ಅವರು 60 lakhs ಕೋಟ್ ಮಾಡ್ತಾ ಇದ್ದಾರೆ ಓನರು. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಇನ್ನು ಈ ತೋಟದ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ದಯವಿಟ್ಟು ನನ್ನ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.